ರಾಜ್ಕುಮಾರ್ ಅವರ 87ನೇ ಸಿನಿಮಾ 1966ನೇ ಇಸ್ವಿ. ಅವರಿಗೆ ಕತೆ ಎಲ್ಲ ಒಪ್ಪಿಗೆ ಆಗುತ್ತೆ. ನಿರ್ಮಾಪಕರು ಅವ್ರ ಮನೆಗೆ ಹೋಗಿ ಅಡ್ವಾನ್ಸ್ ಕೊಡಬೇಕು, ಅವರ ಡೇಟ್ಸ್ ಕೇಳ್ಕೊಳ್ಬೇಕು. ಹೊಸಬ್ರು ನಿರ್ಮಾಪಕರು ಎಷ್ಟು ಅಡ್ವಾನ್ಸ್ ಕೊಡಬೇಕು ಅಂತ ಗೊತ್ತಿಲ್ಲ. ಸುಮಾರು 1,000 ರೂಪಾಯಿ ಅಷ್ಟು ಪಾಕೆಟಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಕೊಡ್ತಾರೆ ಅವರಿಗೆ. ಅವ್ರ ಮನೆಗೆ ಹೋಗ್ತಾರೆ ಅವ್ರನ್ನ ನೋಡೋದಕ್ಕೆ. ಎಲ್ಲ ಬಂದು ಮಾತುಕತೆ ಎಲ್ಲ ಆಯಿತು. ಆಮೇಲೆ ಡೇಟ್ಸ್ ಕೊಡಬೇಕು. ನಿರ್ಮಾಪಕರು ಎದ್ದು ನಿಂತು, ಅಣ್ಣ ಇದು ನನ್ನ ಮೊದಲನೇ ಸಿನಿಮಾ, ಚಿತ್ರಕ್ಕೆ ಇಷ್ಟು ಅಡ್ವಾನ್ಸ್ ಕೊಡ್ತಾ ಇದ್ದೀನಿ, ತೊಗೊಳ್ಬೇಕು ಅಂತೇಳಿ ಕೊಡ್ತಾರೆ. ರಾಜ್ಕುಮಾರ್ ಅವರು ಅಷ್ಟೇ ಗೌರವದಿಂದ ಎದ್ದು ನಿಂತು ಆ ಅಮೌಂಟನ್ನು ಇಸ್ಕೊಂಡು ಪಕ್ಕದಲ್ಲಿಡ್ತಾರೆ. ಅವ್ರು ಎಷ್ಟಿದೆ ಅಂತ ಎಣ್ಸೋಕೆ ಹೋಗೋದಿಲ್ಲ. ನಿರ್ಮಾಪಕರು ಕೇಳ್ತಾರೆ, ಅಣ್ಣ ಅದರಲ್ಲಿ 1,000 ರೂಪಾಯಿ ಇದೆ ಸಾಕಾ ಅಂತ. 1,000 ರೂಪಾಯ? ನಾನು ಇದುವರೆಗೂ ಇಷ್ಟು ಹಣ ಅಡ್ವಾನ್ಸಾಗಿ ಇಸ್ಕೊಂಡಿದ್ದೇ ಇಲ್ಲ, ಎಲ್ಲಿ ಲಕ್ಷ್ಮೀನ ಕಣ್ ತುಂಬ್ಕೊಳ್ಳೋಣ ಅಂತ ಆವಾಗ ಆ ಪಾಕೆಟ್ ತೆಗೆದು ಅದರಲ್ಲಿರೋ ದುಡ್ಡನ್ನು ಅವ್ರು ನೋಡ್ತಾರೆ. ಗಮನಿಸಿ, 87ನೇ ಸಿನಿಮಾ 66ನೇ ಇಸ್ವಿ, ಅಲ್ಲಿವರೆಗೂ 1,000 ರೂಪಾಯಿ ಅಷ್ಟು ಅಡ್ವಾನ್ಸ್ ಅವರು ನೋಡೇ ಇಲ್ಲ ಅಂತ. ಈ ರೀತಿ ಅವರು ಅಡ್ವಾನ್ಸ್ ಪಡೆದಿದ್ದು ಲಗ್ನ ಪತ್ರಿಕೆ ಚಿತ್ರಕ್ಕೆ. ಈಗ ಮುಂದಿನ ಹಾಡು ರಾಜ್ಕುಮಾರ್ ಅವರು ಬೇರೆ ನಟರ ಚಿತ್ರಗಳಿಗೆ ಹಾಡಿರುವಂಥ ಎಲ್ಲ ಹಾಡುಗಳ ಮೆಡ್ಲಿ. ಎಲ್ರಿಗೂ ಕನ್ನಡದ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಅದಕ್ಕೆ ಮೊದಲು ನಿಮ್ಮ ಅನುಮತಿ ತಗೊಂಡು ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅದೇನೆಂದರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಕೇಳ್ತಾರೆ, ಅವ್ರು ಏನು ಮಾಡಿದ್ದಾರೆ, ಕನ್ನಡಕ್ಕಾಗಿ ಏನು ಮಾಡಿದ್ದಾರೆ, ಇದಕ್ಕಾಗಿ ಏನು ಮಾಡಿದ್ದಾರೆ. ಆದರೆ ಒಂದು ಮಾತ್ರ ಹೇಳ್ತೇನೆ, ನಾವು ಕೃಷ್ಣದೇವರಾಯನ ನೋಡಿಲ್ಲ, ರಾಘವೇಂದ್ರ ಸ್ವಾಮಿನ ನೋಡಿಲ್ಲ, ಪುರಂದರದಾಸರನ್ನ ನೋಡಿಲ್ಲ, ಮಯೂರವರ್ಮನ್ ನೋಡಿಲ್ಲ, ನಮಗೆ ಇದೆಲ್ಲ ಕಲ್ಪನೆ, ಸತ್ಯ ಹರಿಶ್ಚಂದ್ರನ್ ನೋಡಿಲ್ಲ. ಇವನ್ನೆಲ್ಲ ನಾವು ನೆನೆಸ್ಕೊಂಡಾಗ ನಮಗೆ ಅವರು ಕಾಣೋದಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತ್ರ ನಮಗೆ ಕಾಣೋದು. ನಿಮಗೆ ಈ ದೇಶದ ಪ್ರಪಂಚದ ಯಾವುದೇ ನಟ ಬೇರೆ ರೀತಿಯಲ್ಲಿ ಕಾಣಬಹುದು. ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ, ಮಗನಾಗಿ, ರೈತನಾಗಿ, ಎಲ್ಲದಕ್ಕಿಂತ ಮುಖ್ಯ ಸಿಪಾಯಿ ರಾಮುವಿನ ದರೋಡೆಕೋರನ ಪಾತ್ರದಲ್ಲಿ, ಎಲ್ಲ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ನಮಗೆ ಕಾಣಿಸ್ತಾರೆ. ಇದು ಪ್ರಪಂಚದ ಯಾವುದೇ ನಟನಿಗೆ ಸಿಗದಂಥ ಗೌರವ. ಇದು ಅಭಿಮಾನಪೂರ್ವಕವಾಗಿ ಹೇಳ್ಕೊಳ್ತಾರೆ. ಈ ಘಟನೆ ಬಗ್ಗೆ ಗೋಕಾಕ್ ಚಳವಳಿ ಭಾಳ ಮೇರು ಹಂತದಲ್ಲಿತ್ತು. ಆ ಚಳವಳಿಯ ರೂಪಕರಾದ ಚಂಪಾರವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ, ನೀವು ಚಳವಳಿಯಲ್ಲಿ ಭಾಗವಹಿಸಿ ಅಂತ. ಮೊದಲಿಗೆ ಬೇಡ ಅಂತ ಅವರು ಸ್ವಲ್ಪ ಹಿಂದೇಟಾಗ್ತಾರೆ. ಇಲ್ಲ, ನೀವು ಬಂದರೆ ಇದಕ್ಕೊಂದು ಪ್ರೋತ್ಸಾಹದಾಯಕವಾಗಿರುತ್ತೆ, ಬರಬೇಕು ಅಂತಾರೆ. ಬರ್ತಾರೆ. ಬಂದಾಗ ದೊಡ್ಡ ಮೆರವಣಿಗೆ ಬರುತ್ತೆ. ಆಗಿನ ಕಾಲದಲ್ಲಿ ಮೆರವಣಿಗೆಗಳು ಬಂದು ಗೋಪಾಲಗೌಡ ಸರ್ಕಲಲ್ಲಿ ವೃತ್ತದಲ್ಲಿ ನಿಂತ್ಕೊಳ್ತಾ ಇತ್ತು. ಈಗ ಗೋಪಾಲಗೌಡ ವೃತ್ತ ಎಲ್ಲಿದೆ ಅಂತೇಳಿ ನಾನು ಅದೇ ಹೇಳ್ತಾ ಇದ್ದೆ, ಶಶಿಗೆ ಬರಬೇಕಾದ್ರೆ, ಬೆಂಗಳೂರು ನಮ್ಗೆ ಹೊಸ್ತಾಗಿದೆಯೋ ಅಥವಾ ನಾವು ಬೆಂಗಳೂರಿಗೆ ಹೊಸಬರಾಗಿದ್ದೀವೋ ಕನ್ನಡಿಗರು ಅಂತೇಳಿ. ಗೋಪಾಲಗೌಡ ವೃತ್ತದಲ್ಲಿ ರಾಜ್ಕುಮಾರ್ ಅವರು ಬಂದರು. ಅವ್ರ ಜೊತೆ ಆ ಚಳುವಳಿಯ ಮಂಚೂಣಿಯಲ್ಲಿದ್ದ ಎಲ್ಲ ನಾಯಕರುಗಳಿದ್ದರು. ವೇದಿಕೆ ಒಂದು ಪೋಡಿಯಂ ಮಾಡಿ ವೇದಿಕೆಯಲ್ಲಿ ರಾಜ್ಕುಮಾರ್ ಅವರು ಭಾಷಣ ಮಾಡ್ತಾಯಿದ್ರು. ಲಕ್ಷ ಜನ ಅಲ್ಲಿ ಸೇರಿದರು. ಆಗ ಮುಖ್ಯಮಂತ್ರಿಗಳು ದಿವಂಗತ ಗುಂಡೂರಾಯರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿ ಕಚೇರಿಯಿಂದ ಬಂತು, ಈ ಚಳುವಳಿಯ ಮುಖಂಡರನ್ನ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಭೇಟಿ ಮಾಡೋಕ್ಕೆ ತಯಾರಿದ್ದಾರೆ, ಅವ್ರು ಇಲ್ಲಿ ಬಂದರೆ ಗಲಭೆ ಆಗ್ಬೋದು, ತಾವೇ ಬರಬೇಕು ಅಂತ ಹೇಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರು. ನಾನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ ನಾನು ವೇದಿಕೆಯ ಆ ಬಂದೋಬಸ್ತ್ನ ವಿಚಾರಕನಾಗಿದ್ದೆ. ಸರ್, ನಾನು ಹೇಳಿದೆ ಅವಾಗ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ದಯವಿಟ್ಟು ರಾಜ್ಕುಮಾರ್ ಅವ್ರಿಗೆ ನಾವು ಕರೆಯೋದು ಬೇಡ ಸರ್, ಅವ್ರ ಭಾಷಣ ಮುಗಿಸಿದ ಮೇಲೆ ನಾವು ಕರೆಯೋಣ. ಯಾಕೆಂದರೆ ರಾಜ್ ಅನ್ನೋದೇ ಒಂದು ಶಕ್ತಿ, ರಾಜ್ ಅಂತ ಹೆಸರಿದೆ, ಅದೇ ಶಕ್ತಿ, ಕರೆಯೋದು ಬೇಡ ಅಂದೆ. ಆದರೆ ಈ ಅಧಿಕಾರಿಗಳೆಲ್ಲ ಹೊರಗಡೆ ಇರೋರಿದ್ರು, ಅವ್ರಿಗೆ ಗೊತ್ತಿಲ್ಲ ರಾಜ್ ಅಂದರೆ ಏನು, ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಅಂದರೆ. ಕರೀರಿ, ಮುಖ್ಯಮಂತ್ರಿ ಕಾಯೋದಕ್ಕಾಗೋದಿಲ್ಲ ಅಂದರು. ಸರ್, ಮುಖ್ಯಮಂತ್ರಿ ಅಲ್ಲ ಸರ್, ಅದಕ್ಕಿಂತ ಮೇಲವರು ಕಾಯಬೇಕಾಗ್ತದೆ ಅಂತಂದೆ. ಕೇಳಲಿಲ್ಲ. ಆಮೇಲೆ ನನಗೆ ಕೊಟ್ಟರು ಆ ಜವಾಬ್ದಾರಿ. ಜಿ ನಾರಾಯಣ್ ಕುಮಾರ್ ಅವರಿದ್ದರು,
ಅದಕ್ಕೆ ಸಾಕ್ಷಿಯಾಗಿ ನಾನು ವೇದಿಕೆಗೆ ಹೋಗಬೇಕಾದ್ರೆ ನನ್ನನ್ನು ಗುರ್ತಿಸಿದ್ರು ಒಬ್ಬ ಕನ್ನಡದ ಪೊಲೀಸ್ ಅಧಿಕಾರಿ ಅಂತೇಳಿ. ಆ ಹೆಮ್ಮೆ ನನಗಿತ್ತು. ನಾನು ವೇದಿಕೆಗೆ ಹೋದೆ, ಭಾಷಣ ಮಾಡ್ತಾಯಿದ್ರು. ರಾಜ್ಕುಮಾರ್ ಅವರು ಬನ್ನಿ ಇನ್ಸ್ಪೆಕ್ಟ್ರೆ ಬನ್ನಿ ಇನ್ಸ್ಪೆಕ್ಟ್ರೆ ಅಂತ ಮೈಕಲ್ಲಿ ಹೇಳ್ತಾಯಿದ್ರು. ನನಗೆ ಗಾಬರಿ. ಮೆತ್ತಿಗೆ ಅವರು ಜಿ ನಾರಾಯಣ್ ಕುಮಾರ್ ಅವ್ರಿಗೆ ಹೇಳಿದೆ, ಇಲ್ಲ ಅಣ್ಣವ್ರಿಗೆ ನೀವೇ ಹೇಳ್ಬಿಡಿ ಅಂದರು. ನಾನು ಅವ್ರಿಗೆ ಹೇಳಿದೆ, ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ, ತಾವು ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ ಸರ್. ಅವರು 2 ನಿಮಿಷದಲ್ಲಿ ಭಾಷಣ ಮುಗಿಸ್ಬಿಟ್ಟು ಕೂತರು, ಮೆತ್ತಗೆ ನನ್ನ ಜೊತೆ ಬಂದು ಆವಾಗ ಮೆಟಡೋರ್ ವ್ಯಾನ್ ಅಂತೇಳಿ ಪೊಲೀಸ್, ನೀವು ನೋಡಿರ್ಬೋದು, ಹಿರಿಯರು ಎಲ್ಲ ಅಲ್ಲಿ ಕೂತಿರೋರು, ಪೊಲೀಸ್ ಮೊಬೈಲ್ ವ್ಯಾನುಗಳಿತ್ತು. ಆ ಮೊಬೈಲ್ ವ್ಯಾನುಗಳೇನು ಅಂದರೆ ಮೆಟಡೋರ್ ವ್ಯಾನುಗಳು. ಬೆಂಗಳೂರಲ್ಲಿ 10 ಮೆಟಡೋರ್ ವ್ಯಾನ್ ಇತ್ತು. ಒಂದು ಮೆಟಡೋರ್ ವ್ಯಾನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ವಿಧಾನಸೌಧಗೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಾನು ಡಾಕ್ಟರ್ ರಾಜು ಅವ್ರಿಗೆ ಹೇಳಿದೆ, ಅಣ್ಣವ್ರಿಗೆ ನೀವು ನನ್ನ ಜೊತೆ ಬರಬೇಕು, ಬರ್ತೀನಿ, ಕೂತ್ಕೊಳ್ತೀನಿ ಬನ್ನಿ ಅಂತ. ನಾವು ಕೂತ ತಕ್ಷಣ ಅಭಿಮಾನಿಗಳಿಗೆ ಏನಾಯಿತು, ರಾಜ್ಕುಮಾರ್ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಅಂತ ಆಗೋಯ್ತು. ಜನ ತುಂಬ ಹೋಗ್ಬಿಟ್ರು, ಇಲ್ಲ ನಾನು ಹೇಳ್ತೀನಿ ಅಂತ. ಕೇಳೋ ಯಾವ ಸಮಾಧಾನ ಮನಸ್ಸಿನಲ್ಲಿ ಯಾರೂ ಇರಲಿಲ್ಲ. ಇಡೀ ಸುತ್ತಾಕೊಂಬಿಟ್ರು, ಅಣ್ಣವ್ರಿಗೆ ದಸ್ತಗಿರಿ ಮಾಡಿದ್ದಾರೆ, ಅಣ್ಣವ್ರಿಗೆ ದಸ್ತಗಿರಿ ಮಾಡಿದ್ದಾರೆ ಅಂತ ಗುಲ್ಲಾಗ್ಬಿಡ್ತು. ಇಡೀ ವಾಹನವನ್ನು, ಮೆಟಡೋರ್ ವಾಹನದಲ್ಲಿ 10 ಜನ ಕೂತಿದ್ದೀವಿ. 10 ಜನ ಡಾಕ್ಟರ್ ರಾಜ್ಕುಮಾರ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಮತ್ತೊಂದಿಬ್ಬರು ಚಳುವಳಿಯ ಮುಖಂಡರು. ಇಡೀ ಮೆಟಡೋರ್ ವ್ಯಾನನ್ನು ಭೂಮಿಯಿಂದ 2 ಅಡಿ ಮೇಲೆತ್ಕೊಂಡ್ಬಿಟ್ರು ಜನ. ನಾನು ಹೇಳಿದೆ, ನೀವೇ ಅಣ್ಣ ಇವತ್ತೇನಾದರೂ ನೀವು ಹೇಳಲಿಲ್ಲ ಅಂದರೆ ನಾವಿಲ್ಲ ಅಂತ. ನಾನು ಇಳಿದು ಬರ್ತೀನಿ ಅಂದರು. ಇಳಿದ್ರೆ ಇನ್ನೂ ಇಕ್ಕಟ್ಟಾಗುತ್ತೆ. ಯಾಕೆಂದರೆ ಇಳಿದ್ರೆ ಪ್ರಾಬ್ಲಮ್ ಏನಾಗೋದು ಅಂದರೆ ಪ್ರತಿಯೊಬ್ಬನೂ ಅವ್ರನ್ನ ಸ್ಪರ್ಶ ಮಾಡಬೇಕು ಅನ್ನೋ ಒಂದು ಅಭಿಮಾನ, ಆಸೆ. ಇದು ಏನು ಮಾಡೋದು ಅಂತೇಳಿ ಕಡೆಗೆ ಅವ್ರು ರಿಕ್ವೆಸ್ಟ್ ಮಾಡೋರು, ಎಲ್ಲ ನಮ್ಮವರೇ ಬಂಧುಗಳು, ಕನ್ನಡದ ಪೊಲೀಸರಿದ್ದಾರೆ, ದಯವಿಟ್ಟು ಬಿಡಿ ಅಂದರು. ಬಿಟ್ಟರು, ಕರ್ಕೊಂಡೋದ್ವಿ. ಇದು ಆ ಘಟನೆಯ ಒಂದು ಇದು. ಇದನ್ನು ನಾನು ಹೇಳಿದೆ, ಅವ್ರು ಹೇಳಿದ್ರು, ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ. ಅವಿರತ ಮತ್ತು ಭ್ರಮೆ. ರಾಜ್ಕುಮಾರ್ ಅವ್ರ ಬಗ್ಗೆ ನನ್ನಂಥ ನಿಮ್ಮಂಥ ಕನ್ನಡಿಗರಿಗೆ ಅವಿರತವಾಗಿ ರಾಜ್ಕುಮಾರ್ ಅವರವ್ರ ಭ್ರಮೆ ಇದ್ದೇ ಇರ್ತದೆ. ಆ ಭ್ರಮೆಯ ಜೊತೆ ನಾವು 88ನೇ ಹುಟ್ಟುಹಬ್ಬ, 89ನೇ ಹುಟ್ಟುಹಬ್ಬಕ್ಕೆ ನೀವು ಅವಿರತದವರು, ಭ್ರಮೆಯವರು ನಮ್ಮ ಜೊತೆ ಬಂದರೆ, ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷನಾಗಿ ನಾನು ಕೇಳ್ತಾ ಇದ್ದೀನಿ ನಿಮಗೆ, ನೀವು ಬಂದರೆ 89 ಅವ್ರ ಹೆಸರಿನಲ್ಲಿ ಮರಗಳನ್ನು ನೆಡೋಣ. ಆ ಮರಗಳನ್ನು ನಾವು ಕೊಡ್ತೇವೆ, ನೀವು ಜಾಗ ಹುಡುಕಿ ಮಾಡೋಣ ಅಂಥೇಳಿ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ. ಪೊಲೀಸವ್ರು ಬಂದರು, ಕರೆದ್ರು, ರಾಜ್ಕುಮಾರ್ ಅಷ್ಟೇ ಸಲೀಸಾಗೋಗ್ತಾರೆ. ಕಾಡುಗಳ ವೀರಪ್ಪನ್ ಬಂದು ಕರೆದಾಗೂ ರಾಜ್ಕುಮಾರ್ ಅಷ್ಟೇ ಸಲೀಸಾಗೋಗ್ತಾರೆ. ಅಷ್ಟು ಮುಗ್ದಿರೋ ರಾಜ್ಕುಮಾರ್ ಅವರು. ಈಗ ಆ ಪ್ರಾಬ್ಲಮ್ ಸರಿ ಹೋಗಿದೆ. ರಾಜ್ಕುಮಾರ್ ಅವರು